ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮವಾಗಿ ದಂಧೆಗಳನ್ನ ಇರ್ತಾ ಇದೆ ಸರ್. ಅದಕ್ಕೆ ಯಾವ ರೀತಿ ಕಡಿವಾಣಗಳನ್ನ ಹಾಕ್ತಾರೆ? ಸೊ ಈಗ ಅದೇ ಮಾತಾಡ್ತಾ ಇದೀವಿ, ಯಾರು ಸಪ್ಲೈ ಮಾಡ್ತಾರೋ ಅಂಗಡಿಯಲ್ಲಿ ಈಗ ಸಿಗ್ತದೆ, ಒಂದು ಕ್ವಾಂಟಿಟಿ ಜಾಸ್ತಿ ಸಿಗುವ ಸಂದರ್ಭದಲ್ಲಿ ಅವರು ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ, ಯಾವ ಬಾರಲ್ಲಿ ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ, ಅಷ್ಟು ಕ್ವಾಂಟಿಟಿ ಒಬ್ಬರಿಗೆ ಅವ್ರು ಹೆಂಗೆ ಸೇಲ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಅದಕ್ಕೆ ಈಗ ಮಾತಾಡ್ತಾ ಇದೀವಿ. ಸೊ ಇಂತಾಗ ಜಾಸ್ತಿ ಕ್ವಾಂಟಿಟಿ ಒಬ್ಬರಿಗೆ ಸೇಲ್ ಮಾಡ್ತಾರೆ ಅಂದ್ರೆ ಅದು ಕೂಡ ಕಾನೂನು ರೀತಿಯಲ್ಲಿ ಅವಕಾಶ ಇರಲ್ಲ. ಒಬ್ಬರಿಗೆ ಇಷ್ಟೇ ಮ್ಯಾಕ್ಸಿಮಮ್ ಐ ಥಿಂಕ್ 2.5 ಲೀಟರ್ಗಿಂತ ಜಾಸ್ತಿ ಮಾರಾಟ ಮಾಡಬಾರ್ದಂದ್ರೆ ಇರ್ತದೆ. ಅದಕ್ಕಿಂತ ಜಾಸ್ತಿ ಮಾರಾಟ ಮಾಡ್ತಾರೆ ಅಂದ್ರೆ ಆ ಬಾರ್ ಅನ್ನು ಮುಚ್ಚೋದಕ್ಕೆ, ಕ್ಲೋಸ್ ಮಾಡೋದಕ್ಕೆ ನಾವು ಲೆಟರ್ ಬರೀತೀವಿ ಮುಂದಿನ ದಿವಸಗಳಲ್ಲಿ. ಸಾಕಷ್ಟು ಆಕ್ಸಿಡೆಂಟ್ಗಳಾಗಿ ಜೀವ ಹಾನಿಗಳನ್ನ ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕ್ರಮ ಯಾವ ರೀತಿ ಇರ್ತದೆ? ಸೊ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ವರ್ಷಕ್ಕೆ 800 ಜನ ಜೀವ ಹಾನಿ ಆಗೋದು ಮಾತ್ರ ಆಗ್ತಾ ಇದೆ. ಜೀವ ಹಾನಿ 800 ಅಂದ್ರೆ ಮಿನಿಮಮ್ 2,000 3 ಸಾವಿರ ಜನರಿಗೆ ಕೈ ಕಾಲು ಹೋಗಿರೋದು, ಪರ್ಮನೆಂಟ್ ಆಗಿ ಡಿಫಾರ್ಮಿಟೀಸ್ ಆಗಿರೋದು, ಕಾಲು ಮುರಿದು ಹೋಗಿರೋದು, ಇಂತಹ ವಿಚಾರಗಳಾಗಿರ್ತದೆ. ಇದು ಬಹಳಷ್ಟು ಒಂದು ದೊಡ್ಡ ವಿಷಯ. ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ನನಗೆ ಗೊತ್ತಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಷ್ಟು ಒಂದು ಜೀವ ಹಾನಿ ಆಗೋದು, ಇದು ಸಿಟಿ ಬಿಟ್ಟು 800 ಜನ ನಾನು ಹೇಳ್ತಾ ಇರೋದು. ಸಿಟಿ ಸೇರಿಸ್ತೀವಿ ಅಂದ್ರೆ ಸುಮಾರು 1000 ಜನ ಒಂದು ವರ್ಷದಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಜೀವ ಹಾನಿ ಆಗ್ತಾ ಇದೆ. ಇದನ್ನು ತಡೆಗಟ್ಟುವುದು ಈಗ ನಮ್ದು ಫಸ್ಟ್ ಪ್ರಯಾರಿಟಿ. ಈಗ ಒಂದು ಯಾರು ಜೀವ ತಡೆಗಟ್ಟುವ ಅಂದ್ರಲ್ಲ, ನಾವು ಜನರಿಗೆ ಒಂದು ಸೇಫ್ ಆಗಿ ಹೋಗಿ ಬರೋದಕ್ಕೆ ದಾರಿಗಳಲ್ಲಿ ಸೇಫ್ ಆಗಿ ಅವಕಾಶ ಮಾಡಿಕೊಡ್ಬೇಕು. ಇದರಲ್ಲಿ ಕಾರಣ ಯಾವ್ದಂದ್ರೆ ಒಂದು 2-3 ಕಾರಣ, ಪ್ರಮುಖ ಕಾರಣಗಳಿರ್ತದೆ. ಒಂದು, ಜನರಿಗೆ ಬೇಸಿಕ್ ಡಿಸಿಪ್ಲಿನ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಅದು ಮುಂದಿನ ದಿವಸದಲ್ಲಿ ಸ್ವಲ್ಪ ಬರ್ತದೆ. ಅವರು ರೋಡ್ ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಅದು ಬಿಟ್ಟು ನಮ್ಮಲ್ಲಿಂದ ಪೊಲೀಸ್ ಇಲಾಖೆಯಿಂದ ಮಾಡಬೇಕಾಗಿರೋ ಕೆಲಸ, ಈಗ ಕಬ್ಬಿನ ಸೀಸನ್ ಇರೋ ಸಂದರ್ಭದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಅಲ್ಲಿ ಹೊಡ್ಕೊಂಡು ಸಾಯ್ತಾ ಇರೋದು ಜಾಸ್ತಿ ಇರ್ತದೆ. ರೋಡ್ ಸೈಡ್ ಅಲ್ಲಿ ಪಾರ್ಕ್ ಮಾಡ್ತಾ ಇರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಈಗ ನಮ್ ಗಾಡಿ ಬರುವಾಗ್ಲೂ ಕೂಡ ರೋಡ್ ಸೈಡ್ ಅಲ್ಲಿ ಒಂದು ಕಬ್ಬಿನ ಗಾಡಿ ಸಡನ್ ಆಗಿ ಮುಂದೆ ಹೋಗೋ ಗಾಡಿ ಬರುವಾಗ ಅದು ಮೂವಿಂಗ್ ಅಲ್ಲಿ ಇದೆ ಅಂದ್ರೆ ಅನ್ಕೊಂಡಿದೀವಿ, ಹತ್ತಿರ ಬರುವಾಗ ಗೊತ್ತಾಗಿದೆ ಅದು ನಿಂತಿದೆ ಅಂದ್ರೆ. ಸೊ ಇಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಅವಕಾಶ ಇರ್ತದೆ. ರಿಫ್ಲೆಕ್ಟರ್ ಟೇಪ್ ಇಲ್ಲದೆ ಯಾವುದೇ ಗಾಡಿಯನ್ನು ಕೂಡ ರಾತ್ರಿಯಲ್ಲಿ ನಿಲ್ಸಿರುತ್ತಂದ್ರೆ ಅವ್ರ ಮೇಲ್ಗಡೆ ಕೇಸ್ ಮಾಡಬೇಕಂದ್ರೆ ಸೂಚನೆ ನೀಡಿದ್ದೀನಿ ಆಲ್ರೆಡಿ. ಇಡೀ ಜಿಲ್ಲೆ ಪೂರ್ತಿ ಸೂಚನೆ ನೀಡಿದ್ದೀನಿ. ಎರಡನೇದು, ರಿಫ್ಲೆಕ್ಟರ್ ಕ್ಲಾತ್ ಇರ್ತದೆ ಹಿಂದ್ಗಡೆ ಗಾಡಿ ಮೂವಿಂಗ್ ಅಲ್ಲಿ ಇರುವಾಗ, ರಾತ್ರಿಯಲ್ಲಿ, ಹಗಲಲ್ಲಿ ಇರ್ಲಿ ರಾತ್ರಿಯಲ್ಲಿ ಇರ್ಲಿ, ಆ ರಿಫ್ಲೆಕ್ಟರ್ ಕ್ಲಾತ್ ಹಾಕಿಕೊಂಡೇ ಕಡ್ಡಾಯವಾಗಿ ಹೋಗ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಕೇಸ್ ಮಾಡಕ್ಕೆ ಹೇಳಿದ್ದೀನಿ. ಮೂರನೇದು, ಸೌಂಡ್ ಸಿಸ್ಟಮ್ ಹಾಕೊಂಡು ತುಂಬಾ ಸೌಂಡ್ ಇಟ್ಕೊಂಡು ಓಡ್ತಾ ಇರ್ತಾರೆ. ಹಿಂದೆ ಅವ್ರು ಹಾರನ್ ಹಾಕೋದು ಗೊತ್ತಾಗಲ್ಲ, ಹಿಂದೆ ಏನಾಗುತ್ತೆ ಅಂದ್ರೆ ಈ ಡ್ರೈವರ್ ಇಲ್ಲಕ್ಕೆ ಗೊತ್ತಾಗಲ್ಲ. ಅದನ್ನು ಬಿಚ್ಚಕ್ಕೆ ಹೇಳಿದೀವಿ ಮತ್ತು ಅದಕ್ಕೆ ಕೇಸ್ ಮಾಡಕ್ಕೆ ಹೇಳಿದೀವಿ. ಮತ್ತು ಡ್ರಂಕ್ ಅಂಡ್ ಡ್ರೈವ್, ಕುಡಿದು ಬಿಟ್ಟು ಗಾಡಿ ಚಲಾಯಿಸುವುದು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಅದು ಆಫೀಸರ್ಸ್ ಹೇಳಿದ್ದೀನಿ, DSP ಅವ್ರಿಗೆ ಪರ್ಸನಲ್ ಆಗಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಈಗ ನಮ್ ಪ್ರಯಾರಿಟಿ, ನಮಗೆ ಕೊಟ್ಟಿರೋ ಒಂದು ಜವಾಬ್ದಾರಿ, ಫಸ್ಟ್ ಪ್ರಯಾರಿಟಿ ಜನರನ್ನು ಈ ವರ್ಷಕ್ಕೆ 200 ಜನ ಜೀವವನ್ನು ಉಳಿಸ್ತೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ನಮಗೇನಿಲ್ಲ. ಅದು ಪ್ರಯಾರಿಟಿ ಇಲ್ಲಿದೆ. ಮತ್ತು ಸಣ್ಣ ಮಕ್ಕಳ ಕೈಯಲ್ಲಿ ಗಾಡಿ ಕೊಡಿಸಿರಂದ್ರೆ ತಂದೆ ತಾಯಿ ಮಾಲ್ಗಡೆ ಕೇಸ್ ಮಾಡ್ತೀವಿ. ಸೊ ನಾವು ಈಗ ಕುಡಿದು ಬಿಟ್ಟು ಒಬ್ಬರು ಗಾಡಿ ಓಡಿಸ್ತಾರಂದ್ರೆ ಅದು ಸುಮ್ಮನೆ ರೋಡ್ ಆಕ್ಸಿಡೆಂಟ್ ಅಂದ್ರೆ ಕನ್ಸಿಡರ್ ಮಾಡಲ್ಲ. ಕಲ್ಪಬಲ್ ಹೋಮಿಸೈಡ್ ಅಂದ್ರೆ ಮಾಡ್ತೀವಿ. ಅದು ಕೊಲೆಗೆ ಸಮಾನ. ಕೊಲೆಯಲ್ಲಿ ಉದ್ದೇಶ ಇರ್ತದೆ, ಇದರಲ್ಲಿ ಉದ್ದೇಶ ಇಲ್ಲ. ಶಿಕ್ಷೆನೂ ಕೂಡ 10 ವರ್ಷ ಬರ ಇರ್ತದೆ. ಸೊ ಕಡ್ಡಾಯವಾಗಿ ನೀವು ಜೈಲಕ್ಕೆ ಕಳಿಸ್ತೀವಿ. ಕುಡಿದು ಬಿಟ್ಟು ನೀವು ಗಾಡಿ ಓಡಿಸ್ತೀರಂದ್ರೆ ಅದು ಅವ್ರ ಸಾಯಲಿ ಇಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತಂದ್ರೆ ನಿಮ್ ಮೇಲ್ಗಡೆ ಅಟೆಂಪ್ಟ್ ಮರ್ಡರ್ಗೆ ಎಷ್ಟು ಈಕ್ವಲೆಂಟ್ ಇರ್ತೋ ಅದೇ ಸೆಕ್ಷನ್ ಹಾಕಿ ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ, ನೀವು ಕುಡಿದು ಬಿಟ್ಟು ಗಾಡಿ ಓಡಿಸ್ತೀರಂದ್ರೆ. ಸೊ ಈ ಸೂಚನೆ ಎಲ್ಲರಿಗೂ ನಾವು ಪ್ರತಿಯೊಬ್ಬರಿಗೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದೆಲ್ಲ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈಗ ಇಟ್ ಇಸ್ ಅ ಟೈಮ್ ಫಾರ್ ಎನ್ಫೋರ್ಸ್ಮೆಂಟ್. ಇದು ಖಂಡಿತವಾಗಿ ನಾವು ಮಾಡ್ತೀವಿ.